ನೋಡ್ರಿ ಇದು ಬಿರಿಯಾನಿ ಇಲ್ಲ, ಇದು ಬಿರಿಯಾನಿ. ಸಮಯಕ್ಕೆ ಬಂದು ಏನು ಅನ್ಸಾಕತ್ತದ? ಮುಗಿತೋ ಗೊತ್ತೇ ಆಗಲಿಲ್ಲ. ನಾವು ಮುಗಿತೋ ಗೊತ್ತೇ ಆಗಿದ್ರೆ 6 ತಿಂಗಳು ಹೆಂಗಾಯ್ತೋ ಗೊತ್ತು. ಚಲೋ ಅನಿಸಿ, ಯಾಕಂದ್ರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರಲ್ಲ ಅದಕ್ಕೆ. ನನ್ನಂತ ಸಿಕ್ಕಿಲ್ಲ ಅಂತೇಳಿ ಎಗ್ ಬಿರಿಯಾನಿ ದಬ್ಬನೇ ಕಲಾಸ್ ಮಾಡಿ ಒಪಿನಿಯನ್ ಹೇಳಿಲ್ಲ. ಹೆಂಗಿದೆ ಬಸ್ ಎಗ್ ಬಿರಿಯಾನಿ? ಏಕ್ ನಂಬರ್ ಬಸ್. ಎಗ್ ಬಿರಿಯಾನಿ ಹೆಂಗಿದೆ ಸರ್? ಮಸ್ತ್ ಆಗಿದೆ. ಇವ ಫುಲ್ ಬಾಕ್ಸೆ ಕಾಲೇ ಮಾಡಿ. ಎಗ್ ಬಿರಿಯಾನಿ ಹೆಂಗಿದೆ? ಶಬ್ದಗಳೇ ಸಾಧ್ಯಿಲ್ಲ ವರ್ಣಿಸಕ್ಕೆ. ಓ ಸ್ಟಾರ್ ಮಸ್ತ್ ಮಾಡಿದ. ಗೊತ್ತಾಗ್ಲಿಲ್ಲ. ಎಕ್ಸಾಮ್ ಹ್ಯಾಂಗ ಆತ ಅದೇ ಚಿಂತೆ ಈಗ. ಎಕ್ಸಾಮ್ ಹ್ಯಾಂಗ ಬರೆಯೋಕೆ ಅದು ಗೊತ್ತಾಗಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಯಲ್ಲೂ ಲಾಕ್ಸ್. ಗೈಸ್ ನೋಡ್ರಿ, ಇವತ್ತು ನಾವು ಕಾಲೇಜ್ ಕೊಂತೀವಿ. ಯಾಕಂದ್ರೆ ನಮ್ದು ಇವತ್ತು ಬಾಜಿನ ಮೇಲೆ ಲಾಕ್ ಮಾಡ್ತೀನಿ. ಯಾಕಂದ್ರೆ ನಮ್ಮದು ಕಾಲೇಜ್ ಇವತ್ತು ಫಸ್ಟ್ ಮುಗಕ್ಕೆ ಬಂತೀರಿ. ಈಗ 4 ತಿಂಗಳು ಐತೆ, 5 ತಿಂಗಳು ಐತ್ರಿ ಸ್ಟಾರ್ಟ್ ಆಗಿ. ಕಾಲೇಜ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಕ್ಲಾಸ್ ನಡೆದಾವ. ಎಲ್ಲ ಮೆಮೊರಿಬಲ್ ಭಾಳ ಅದ ರೀ. ಅದ್ರ ಇವತ್ತು ಫಸ್ಟ್ ನಮ್ಮದು ಲಾಸ್ಟ್ ಕ್ಲಾಸ್ ಅದ ರೀ. ಇವತ್ತೇ ಲಾಸ್ಟ್ ರೀ. ಆಮೇಲೆ ಸೂಟಿ ಬಿಡ್ತಾರೆ ನಮಗೆ. ಈಗ ಎಕ್ಸಾಮ್ಗೆ ಒಮ್ಮೆ ಬರತ್ತಾವ ಕಾಲೇಜ್ಗೆ. ಅದಕ್ಕೆ ಇವತ್ತು ಲಾಗ್ ಮಾಡ್ತೀನಿ. ಬರೀ ಇವತ್ತಿನ ಲಾಸ್ಟ್ ಎಲ್ಲರೂ ಒಪಿನಿಯನ್ ಕೇಳಮ್ಮ ಏನು ಅನಿಸ್ತು ಫಸ್ಟ್ ನಮ್ಮದು ಮೆಮೊರಿಬಲ್ ಅಂತೇಳಿ. ನಾವೀಗೆಲ್ಲ ನಡ್ಕೋತ ಹೊಂಟಿವ್ರಿ. ಇಲ್ಲಿ ನೋಡ್ರಿ. ಹಾಯ್ ರಾಜು. ಇವ ರಾಜು ರೀ. ನಿಂದ್ರು ಇವ ಹಾಯ್ ರಸೂಲ್. ಇವ ರಸೂಲ್ ರೀ. ಇವ ರಾಜು ರೀ. ಇವನಿಗೆಲ್ಲ ನೋಡಿ ಇವ ಜಾಸ್ತಿ ಬಂದಿಲ್ಲ ರೀ. ಬರೀ ಗಾಯ್ಸಿ ಇವತ್ತು ಮಕ್ಕಳು ಮಂದಿ ಎಲ್ಲರಿಗೂ ತೋರಿಸ್ತೀನಿ. ನಮ್ಮ ಕಾಲೇಜ್ ಒಳಗೆ ಇದ್ದವ್ರಿಗೆ ಎಲ್ಲರಿಗೂ ಲಾಸ್ಟ್ ಡೇ ಗಾಯ್ಸ್. ನೋಡ್ರಿ, ಈಗ ಎಲ್ಲರದ್ದು ಫಸ್ಟ್ ಮುಗ್ಲಿಕ್ಕೆ ಬಂದು ನಮ್ಮದು ಒಪಿನಿಯನ್ ಕೇಳ್ತೀನಿ. ಯಾರ್ಯಾರು ಹೆಂಗೆ ಅಂತೇಳಿ ಕೇಳ್ತೀವಿ, ಹೇಳ್ತಾರೆ ನೋಡ್ರಿ. ಹರೀಶ್ ಈ ಕಡೆ ಬರ್ರಿ. ಹರೀಶ್ರೇ RNBEd ಕಾಲೇಜ್ ನೋಡ್ರಿ. ಇದು ಅಲ್ಲಿ 3ನೇ ಫ್ಲೋರಿಗೆ ಅದ ರೀ. ಪೂರಾ ಸಿಡಿ ಏರಿಯಾಗೆ ಹೋಗ್ಬೇಕು ರೀ ಗೈಸ್. ನೋಡ್ರಿ ಬರ್ರಿ. ಇವತ್ತು ಇರಿಬ್ರು ಮುಂದೆ ಬಾಲೇ ಮುಂದೆ ಹೋತಿ ಎಲ್ಲಿ ಬೈತಾರ ಮಾಡ್ಬಿಡು ಅದೇ ಗೈಸ್. ನೋಡ್ರಿ, ನಮ್ಮ ಕಾಲೇಜ್ನಾಗ ಶನಿವಾರ ಅಂತ ಆಟ ಬಿಟ್ಟಾರಿ. ಅದ್ರಾಗ ಲಾಸ್ಟ್ ಡೇ ಅಂತೇಳಿ ನಾವು ಹೊಂಟಿ ಶಟಲ್ ತೊಗೊಂಬಂದಿನಿ. ಶಟಲ್ ಹಾಕೋಕೆ 2 ಈಗ ಆಟ ಆಡಕ್ಕೆ ಹೊಂಟಿವಿ ಗ್ರೌಂಡಿಗೆ ರೀ. ಬರ್ರಿ ಶಟಲ್ ಹಾಕಿ ಎಲ್ಲ ಆಡ ತೋರಿಸ್ತೀನಿ. ಈಗ ಯಾರು ಆಡ್ತಾರೆ ಗೊತ್ತಿಲ್ಲ. ಇಲ್ಲಿ ಕಿವಿ ಹೊಂಟಾಡಿ ತೊಗೊಂಡು ಅದ್ರ ಫೇಸ್ ತೋರ್ಸಪ್ಪಿಲ್ಲ ರೀ ಕೆಲವೊಬ್ಬರದ್ದು. ಅದಕ್ಕೆ ತೋರ್ಸಾಗಿ ಅಷ್ಟು ನೋಡ್ರಿ. ನಾವು ಕ್ರಿಕೆಟ್ ಶಟಲ್ ಕಾಕ್ ಆಡ್ಬೇಕಂತ ಶಟಲ್ ತೊಗೊಂಡು ಬಂದಿದ್ದಾವೆ ಗ್ರೌಂಡಿಗೆ. ಅದರೆಲ್ಲ ಹುಡುಗಿಯರು ಕಸ್ಕೊಂಡು ಬಿಟ್ಟಾರೆ. ಅವ್ರು ಆಡಕತ್ತಾರೆ, ನಾವು ಕ್ರಿಕೆಟ್ ಆಡಕತ್ತೆ ಟೀಮ್ ಮಾಡಿರಿ. ನಮ್ಮದು ಬಾಲಿಂಗ್ ಟೀಮ್ ಅದ ರೀ. ಅವ್ರದ್ದು ಬ್ಯಾಟಿಂಗ್ ಅವ್ರಿಗೆ ಬಂದ ಅವ್ರು ಬ್ಯಾಟಿಂಗ್ ಆಡಕತ್ತಾರೆ ರೀ. ಅಲ್ಲತ್ತರಿಗೆ ಅವರೆಲ್ಲ ಅಲ್ಲಿಗೆ ಶಟಲ್ ತೊಗೊಂಡೋಗಿ ಅಲ್ಲಿ ಆಡಕತ್ತಾರೆ. ಅಷ್ಟು ಬಂದಿರಿ. ನಾವಿಲ್ಲಿ ಕ್ರಿಕೆಟ್ ಆಡಕತ್ತೀವಿ ರೀ. ಸೋರ್ ನಾವೆಲ್ಲರೂ ಕೊಡ್ರಿ. ಅಷ್ಟು ನೋಡ್ರಿ, ಈಗ ನಮ್ಮದು ಬ್ಯಾಟಿಂಗ್ ಬಂದದ ರೀ. ಬಾಲಿಂಗ್ ಮಾಡೀವ್ರಿ. ಈಗ ಹಾಕಿ ಸರ ಸಾಕು. 6 ಓಡಿ ಇನ್ನೊಂದಾಡು. ಕ್ರಿಕೆಟ್ ಆಡೀನಿ. ಕ್ರಿಕೆಟ್ ಸಾಕಿದ್ರಿ ಬೊಕ್ಕು ಕಟ್ಟಿಂದ ಬಸ್ದಾಗ 2 ಮ್ಯಾಚ್ ಆಡೀವ್ರಿ. ಈಗ ಅದಕ್ಕೆ ಶಟಲ್ ಕಾಕ್ ಆಡಕ್ಕೆ ಬಂದೀನಿ ರೀ. ನಾ ಶಟಲ್ ಕಾಕ್ ಆಡತ್ತೀನಿ ರೀ. ಆಕೆ ಹೊಡಕ್ಕೆ ಬರ್ಲಾಗ ನೋಡ್ರಿ ಅಕ್ಕ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕರೆಕ್ಟ್ ಹಾಕಲ್ಲ ನೋಡ್ರಿ. ಹ್ಯಾಂಗ್ ಹೊಡಿತೀರಿ? ಹೊಡಿತಾ ಇಲ್ಲ ನೋಡ್ರಿ. ಈಗ ಹೊಡಿ. ಗಾಯ್ಸ್, ನಾ ದಿನ ಮನೆಗೆ ಆಡೇ ಪ್ರಾಕ್ಟೀಸ್ ಮಾಡಕ್ಕೆ ಮಾಡೇ ಇಲ್ಲ. ಹೊಡಿ ಮೇಡಮ್. ಈಗ ಹೊಡೆದ್ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ಗಾಯ್ಸ್ ನೋಡ್ರಿ, ನಾವೀಗ ನಮ್ಮ ಕಾಲೇಜ್ನಾಗ ಇವತ್ತು ಲಾಸ್ಟ್ ಡೇ ಫಸ್ಟ್ ಮುಗಿಯಕ್ಕೆ ಬಂದದ್ರಿ. ಅದಕ್ಕೆ ನಾವು ಸ್ಪೆಷಲ್ ಮಾಡ್ಕೊಂಡು ಬಂದೀವಿ ರೀ. ಗೈಸ್ ಏನು ತೋರಿಸಿ 5 ತೆಗಿಯೋ ಗೈಸ್. ನೋಡಿ, ಇವತ್ತು ಲಾಸ್ಟ್ ಡೇ ಅಂತೇಳಿ ಎಗ್ ಬಿರಿಯಾನಿ ಮಾಡ್ಕೊಂಬಂದಾನೆ. ಇವ ಅಲ್ರಿ, ಆದ್ರೆ ಇವ ಮಾಡ್ಕೋಬೋದ ಎಲ್ಲರೂ ನೋಡ್ರಿ. ನೀವು ತೆಗಿ ತೋರಿಸಿ. ಇದು ಎರಡು ವಾವ್. ಡೆಕೋರೇಷನ್ ಈಸ್ ಮೈ ವೆರೈಟಿ. ಅದೇಂದ ಇದು ಸ್ವೀಟ್ ಅದಂತ್ರಿ. ಏನು ಹೋಳಿಗೆ ಅದ ಇದು ಗೈಸ್. ಈಗ ನಾವು ಬಿರಿಯಾನಿ ತಿಂದು ಮನೆಗೆ ಗೊತ್ತಿಲ್ಲ. ಇದು ಬಿರಿಯಾನಿ ಇಲ್ಲ, ಇದು ಬಿರಿಯಾನಿ. ಏನು ಹಿಡಿದ ರಸಲ್? ಫಸ್ಟ್ ಮುಗಿಯಕ್ಕೆ ಬಂದು ಏನು ಅನ್ಸಾಕತ್ತದ? ಮುಗಿತೋ ಗೊತ್ತೇ ಆಗಲಿಲ್ಲ. ಮತ್ತು ಇದು ಆಕ್ಚುಲಿ ಚೆನ್ನಾಗಿರೋದು. ಎಷ್ಟು ತಿಂಗಳು ಸ್ಟಾರ್ಟ್ ಆಗಿ? ಒಂದು 5 ತಿಂಗಳು. ನೀವು ಲಾಸ್ಟ್ ಬಂದನ್ರಿ. ಫುಲ್ಲ ಆರಾಮಿದ್ದಿಲ್ಲ ಅಂತ ಸ್ವಲ್ಪ ಫಸ್ಟ್ ಸಮಯ ಹೆಂಗೆ ಮಾರಕ್ಕೆ ಇರಲಿ, ಆದಷ್ಟು ಬೇಗ ರಿಪೇರ್ ಆಗ್ತೇನೆ. ವಾ ಫಸ್ಟ್ ಸಮಯ ಹೆಂಗೆ ಅನಿಸ್ತೀವಿ ಅವಿನಾಶ್? ಫಸ್ಟ್ ಟೈಮ್ ಯಾವಾಗ ಮುಗಿತೋ ಗೊತ್ತೇ ಆಗಿದ್ರೆ 6 ತಿಂಗಳು ಹೆಂಗಾಯ್ತೋ ಗೊತ್ತು. ಹೇಗೆ ಅಷ್ಟು ಎಂಜಾಯ್ ಮಾಡಿರಿ? ಹಾಂ. ನೀವು ಹೋದ್ರೆ ಹೆಂಗೆ? ಫಸ್ಟ್ ಸಮಯ ಹೆಂಗೆ ಅನಿಸ್ತು ರಾಜು? ಚಲೋ ಅನಿಸಿ, ಯಾಕಂದ್ರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರಲ್ಲ ಅದಕ್ಕೆ.
ನನ್ನಂತ ಸಿಕ್ಕಿಲ್ಲ ಅಂತೇಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸರ್ ಫಸ್ಟ್ ಸಮ್ ಹೆಂಗ ಅನಿಸ್ತು? ಸರಿ ಅದ ಯಾಕೆ ಯಾಕೆ ನೋಡಿ ನಮ್ಮ ರಾಜು ಬಿರಿಯಾನಿ ಮಾಡ್ಕೊಂಬಂದ ಎಗ್ ಬಿರಿಯಾನಿ ಲಾಸ್ಟ್ ಡೇ ಅಂತೇಳಿ ಎಲ್ಲರೂ ಎಗ್ ಬಿರಿಯಾನಿ ದಬ್ಬನೇ ಕಲಾಸ್ ಮಾಡಿ ಒಪಿನಿಯನ್ ಹೇಳಿಲ್ಲ. ಹೆಂಗಿದೆ ಬಸ್ ಎಗ್ ಬಿರಿಯಾನಿ? ಏಕ್ ನಂಬರ್ ಬಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏಕ್ ನಂಬರ್ ಮಸ್ತ್. ಫಸ್ಟ್ ಸಮ್ ಮುಗ್ಯಾಕ್ ಬಂತ ಏನು ಅನ್ಸಲತ್ತದ್ರಿ? ಬೆಸ್ಟ್ ಪರ್ಫಾರ್ಮೆನ್ಸ್. ಫಸ್ಟ್ ಪರ್ಫಾರ್ಮೆನ್ಸ್ ಅಲ್ಲಲ್ಲಲ್ಲಲ್ಲಲ್ಲ. ಎಗ್ ಬಿರಿಯಾನಿ ಹೆಂಗಿದೆ ಸರ್? ಮಸ್ತ್ ಆಗಿದಿಲ್ಲ? ಹೆಂಗೆ ಬರೀ ಇಂಥದೆಯಾ? ಅವಿನಾಶ್ ಎಗ್ ಬಿರಿಯಾನಿ ಫುಲ್ ಬಾಕ್ಸೇ ಖಾಲಿ ಮಾಡಿ 10 ಜನ ತಿನ್ನೋದ್ನ ನೀನ್ ಒಬ್ಬನೇ ತಿಂತಿಯಲ್ಲೋ. ಎಗ್ ಬಿರಿಯಾನಿ ಹೆಂಗಿದೆ? ಶಬ್ದಗಳೇ ಸಾಧ್ಯಿಲ್ಲ ವರ್ಣಿಸಕ್ಕೆ. ಓ ಸ್ಟಾರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇನ್ನೆಷ್ಟು ಕುಕಿಂಗ್ ಹೋಯ್ತು ಸಿಡಿಸೋದು. ನಿಖಿತ ಖಾಲಿ ಮಾಡಿ ನಿಖಿತಾ ತೋರ್ಸಂಗಿಲ್ಲ, ಅದ ಡಬ್ಬ ತೋರಿಸ್ತೀನಿ. ಮಸ್ತ್ ಮಾಡ್ಯ. ವರ್ಡ್ಲೆಸ್ ಮಾಡ್ಯಾಡ್ರಿ. ಬಿ ಎಡ್ ಮುಗ್ಯಾಕ್ ಬಂತು. ಒಪಿನಿಯನ್ ಏನು ಫಸ್ಟ್ ಸಮ್ ಮುಗ್ಯಾಕ್ ಬಂತು? ಹಾಂ ಫಸ್ಟ್ ಸಮ್ ಮುಗ್ಯಾಕ್ ಬಂತು. ಏನನ್ಸತ್ತ? ಏನಿಲ್ಲ ಏನನ್ಸತ್ತ? ಬಿ ಎಡ್ ಫಸ್ಟ್ ಸಮ್ ಮುಗ್ಯಾಕ್ ಬಂತು ಏನನ್ಸತ್ತ? ಹೆಂಗಿತ್ತು ಬಿ ಎಡ್ ಫಸ್ಟ್ ಸಮ್? ಗೊತ್ತಾಗಲಿಲ್ಲ. ಫಸ್ಟ್ ಸಮ್ ಹೆಂಗಿತ್ತು ಬಿ ಎಡ್? ಚೆನ್ನಾಗಿತ್ತು. ಬಿ ಎಡ್ ಫಸ್ಟ್ ಸಮ್ ಇತ್ತು, ಹೆಂಗೆ ಅನಿಸ್ತು ಮುಗ್ಯಾಕ್ ಬಂದಲ್ಲ ಇವತ್ತು? ಮಸ್ತ್ ಅನಿಸ್ತು. ಬಿ ಎಡ್ ಫಸ್ಟ್ ಬಣ್ಣ ಯಾಕೆ ಮಾಡಿ ಅನಿಸ್ತು. ಹಾಂ ಆಮೇಲೆ ಬರ್ತಾ ಅದು ಬರೋದು ದಿನ ಹೇಳಿ ತೆರಿ ತಿಂದಾಗ ಅದು ಪುಸ್ತಕ ತೆರಿ ತಿಂದ್ರು ಅವ್ನು ನಮ್ಗೆ. ಹಾಂ ನಮಗೆ ಯಾಕೆ ಹಾಂ ಹೆಂಗೆ ಬಿ ಎಡ್ ಹೆಂಗೆ ಫಸ್ಟ್ ಸಮ್ ಹೆಂಗೆ ಅನಿಸ್ತು? ಫಸ್ಟ್ ಟೈಮ್ ಅದೆಲ್ಲ ಮಸ್ತ್ ಅನಿಸ್ತು. ಆದ್ರೆ ಎಕ್ಸಾಮ್ ಹೆಂಗೆ ಆತ ಅದೇ ಚಿಂತೆ ಐತದೆ. ಈಗ ಎಕ್ಸಾಮ್ ಹೆಂಗೆ ಬರೆಯೋಕೆ ಅದು ಗೊತ್ತಾಗಲ್ಲ. ಗೈಸ್ ನಾವು ನೋಡ್ರಿ ಇಷ್ಟು ದಿನ ಅಂತೂ ಬಿ ಎಡ್ ಓದಿದ್ದೇವ್ರಿ. ಬಿ ಎಡ್ ಸ್ಟಾರ್ಟ್ ಆಗಿ 3-4 ತಿಂಗಳು ಐತ್ರಿ. ಆದ್ರೆ ನಮ್ದಲ್ಲಿ ಏನಂತ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ನಮಗಂತೂ ರೀ. ಯಾಕಂದ್ರೆ ಅಷ್ಟು 2-3-4-5-6 ತಿಂಗಳಾಗಿ 4-5 ತಿಂಗಳಾಗಿತ್ತು ಎಷ್ಟು ನಮ್ಮದು ಬಿ ಎಡ್ ಸ್ಟಾರ್ಟ್ ಆಗಿ. ಫೆಬ್ರವರಿದಾಗ ಸ್ಟಾರ್ಟ್ ಆಗ್ಯದ್ರಿ ಕ್ಲಾಸ್ಗಳು. ಫೆಬ್ರವರಿ ಫಸ್ಟಿಗೆ. ಈಗ ಜೂನ್ 15 ಐತಿ ಅದ ರೀ ಮುಗಿದದು ಎಲ್ಲ ಇವತ್ತೇ ರೀ. ಅದಕ್ಕೆ ಇವತ್ತು ಕಾಲೇಜಿಗೆ ಹೋಗಿ ಬಂದು ಲಾಸ್ಟ್ ಡೇ ಐತಿ. ಮತ್ತು ಅದಕ್ಕೆಲ್ಲ ಎಂಜಾಯ್ ಮಾಡಿದ್ದೇವೆ ರೀ. ಬಿ ಎಡ್ ಅಂತೂ ಹಿಂಗಿತ್ತು ನೋಡಿ ನಮ್ಮದು. ಮತ್ತು ಆದಷ್ಟು ಈ ಸಮ್ನಾಗಂತೂ ಏನು ತೋರ್ಸೋಕ್ಕಾಗಲಿಲ್ಲ ರೀ ನಮ್ಮದು. ಈ ಸಮ್ ಒಳಗೆ ಏನಾಗ್ಬಿಟ್ಟದಂದ್ರೆ ರೀ ಫಸ್ಟ್ ಸಮ್ ಒಳಗೆ ಫಸ್ಟಿಗೆ ಅಡ್ಮಿಷನ್ ಆದ್ರಪ್ಲೇ ಏನೇನು ಪ್ರೊಸೆಸ್ ಇರ್ತದೆ ಅಂದ್ರೆ ರೀ ವೈವಾ ಇರ್ತದೆ ರೀ. ನಮ್ಮದು ವೈವಾ ಭೀ ನಡೀತಾರೆ ನಮ್ಮ ಕಾಲೇಜೊಳಗೆ. ಆದ್ರೆ ವೈವಾ ಭೀ ಅಟೆಂಡ್ ಮಾಡಿದೇವ್ರಿ. ಆದ್ರೆ ತೋರ್ಸೋಕ್ಕಾಗಲ್ಲ ರೀ, ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವಾಗ ನಮ್ಮ ಚಿಕ್ಕಿ ಮ್ಯಾರೇಜ್ ಇತ್ತು ರೀ. ಅವಾಗ ಅದಕ್ಕೆ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದು ಈಗ ಇನ್ನು ಮುಂದೆ ನೆಕ್ಸ್ಟ್ ಸಮ್ ಒಳಗೆ ಏನೆಲ್ಲ ನಡೀತದೆ ಆದಷ್ಟು ವಿಡಿಯೋ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತಾ ಇರ್ತೀನಿ ರೀ. ನೋಡ್ತಾ ಇರಿ. ಮತ್ತು ಇವತ್ತಿನ ನೋಡಿ ಇಷ್ಟೇ ರೀ. ಮತ್ತು ಅದ್ರಾಗ ಈಗ ಫಸ್ಟ್ ನಮ್ಮದು ವಿಡಿಯೋ ರೀ ಲಾಸ್ಟ್ ಕ್ಲಾಸ್ ಇತ್ತು ಅದಾಗಿದ್ರಿ. ಮತ್ತು ನೆಕ್ಸ್ಟ್ ಮತ್ತು ನಮ್ಮದು ಎಕ್ಸಾಮ್ ಇರ್ತದೆ. ಎಕ್ಸಾಮ್ಗೆ ನೆಕ್ಸ್ಟ್ ಹೋಗ್ತೀವಿ ರೀ. ಯಾವಾಗಂದ್ರೆ ಜುಲೈ 1ಕ್ಕೆ ಎಕ್ಸಾಮ್ ಅದು. ಆವಾಗಲಿಂದ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ್ರಿ. ಅವಾಗ ನೋಡಿರಿ. ಮತ್ತು ಇವತ್ತಿನ ನೋಡಿ ಇಷ್ಟೇ ರೀ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಲ್ಲ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.